ಎಷ್ಟೇ ದುಡಿದ್ರೂ ಕೂಡ ಹಣ ಅನ್ನೋದು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಅಂದ್ರೆ, ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣಬೇಕು, ಉದ್ಯೋಗದಲ್ಲಿ ನಾನು ಪ್ರಗತಿಯನ್ನ ಕಾಣಬೇಕು ಅಂತ ಅನ್ನೋರು ಯಾವುದಾದ್ರೂ ಒಂದು ಶುಕ್ರವಾರ, ನಿಮ್ಗೆ ಯಾವ ಶುಕ್ರವಾರ ಸಾಧ್ಯವಾಗುತ್ತೋ ಆ ಶುಕ್ರವಾರ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿ, ಮನೆ ಕ್ಲೀನ್ ಮಾಡೋದಿರಬಹುದು, ಎಲ್ಲವನ್ನ ಶುದ್ಧೀಕರಣ ಮಾಡಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಚಿಕ್ಕ ಪ್ಲೇಟ್ ನಲ್ಲಿ ಆ ಪ್ಲೇಟ್ ತುಂಬಾ ಅಕ್ಕಿಯನ್ನ ತೆಗೆದುಕೊಳ್ಬೇಕು. ಅದಾದ ನಂತರ ಅದರ ಮೇಲೆ 2 ವೀಳ್ಯದೆಲೆಗಳನ್ನ ಇಟ್ಟು, ನಂತರ ಒಂದು ಅಚ್ಚುಬೆಲ್ಲ ಸಿಗುತ್ತಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ, ಈ ಅಚ್ಚುಬೆಲ್ಲವನ್ನ ಇಟ್ಟು ನೀವು ಸಂಪಾದನೆ ಮಾಡ್ತಿರ್ತಿಲ್ಲ ಆ ದುಡ್ಡಲ್ಲಿ 21 ರೂಪಾಯಿ ಆಗಿರಬಹುದು, 10 ರೂಪಾಯಿ ಆಗಿರಬಹುದು, ಅಥವಾ 11 ರೂಪಾಯಿ ಆಗಿರಬಹುದು, ಇಲ್ಲ 101 ರೂಪಾಯಿ ಆಗಿರಬಹುದು, ಇಷ್ಟು ಪದಾರ್ಥಗಳನ್ನ ಇಟ್ಟು ನೀವು ಪೂಜೆಯನ್ನ ಸಲ್ಲಿಕೆ ಮಾಡಬೇಕು. ದೇವರ ಮನೆಯಲ್ಲೇ ಇಟ್ಟು ನೀವು ಪೂಜೆ ಸಲ್ಲಿಕೆಯನ್ನ ಮಾಡಿದ ನಂತರ ಪ್ರತಿ ದಿನ, ಅಂದ್ರೆ ಈ ಶುಕ್ರವಾರ ಶುರು ಮಾಡಿದ್ರಿ ಅಂತ ಅಂದ್ರೆ ಶುಕ್ರವಾರದಿಂದ ಮುಂದಿನ 11 ದಿನದವರೆಗೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿ ಕಾರ್ಯಗಳನ್ನ ಮುಗಿಸ್ಕೊಂಡು ಈ ಒಂದು ಪದಾರ್ಥಗಳಿಗೆ ನೀವು ಪೂಜೆಯನ್ನ ಸಲ್ಲಿಸಿ 11 ದಿನ ಆದ್ಮೇಲೆ ಇದನ್ನ ಸಂಪೂರ್ಣವಾಗಿ ಈ ದುಡ್ಡೇನಿದೆ, ಈ 11 ರೂಪಾಯಿ ಏನಿದೆ, ಅಥವಾ ನೀವು ಎಷ್ಟು ದುಡ್ಡು ಇಟ್ಟಿರ್ತೀರೋ ಅಷ್ಟು ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೋಬೇಕು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ಅಥವಾ ನಿಮ್ಮ